ಆ್ಯಕ್ಚುಲಿ ಫ್ರೆಂಡ್ಸ್ ಈ ಒಂದು ಮೂವಿ ತುಂಬಾನೇ ಒಂಥರ ಇನ್ಸ್ಪೈರ್ ಬರುವಂಥ ಮೂವಿ ಅಂತಲೇ ಹೇಳ್ಬೋದು. ನಮ್ಮ ಕಥೆಯ ನಾಯಕನ ಲೈಫ್ ಸ್ಟೋರಿ ಮಾತ್ರ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ತಾನೆ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಾನಿವತ್ತು ಮಾತಾಡ್ತಾ ಇರುವ ಮೂವಿ ಹೆಸರು ಬಂದು ಅದು ತಮಿಳಲ್ಲಿ ರೀಸೆಂಟಾಗಿ ರಿಲೀಸ್ ಆದಂಥ ಬೈಸನ್ ಮೂವಿಯ ಬಗ್ಗೆ. ಈ ಒಂದು ಮೂವಿಯ ಮಾತ್ರ ಫ್ರೆಂಡ್ಸ್ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ನಿಜವಾಗ್ಲೂ ತುಂಬಾನೇ ಒಂಥರ ಇನ್ಸ್ಪೈರ್ ಬರುವಂಥ ಮೂವಿ. ಧ್ರುವರ್ ಅವರು ನಾಯಕನಾಗಿ ನಟಿಸಿರುವಂಥ ಈ ಒಂದು ಮೂವಿ ತುಂಬಾನೇ ಒಂಥರ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದೆ. ಆ್ಯಕ್ಚುಲಿ ಫ್ರೆಂಡ್ಸ್ ಈ ಒಂದು ಮೂವಿ ಒಂದು ರಿಯಲ್ ಸ್ಟೋರಿನೂ ಕೂಡ ಹೌದು. ಈ ಒಂದು ಮೂವಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರೋ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ರೀಚ್ ಆಗ್ತಾ ಹೋಗ್ತವೆ. ಎಸ್ ಫ್ರೆಂಡ್ಸ್, ಈ ಒಂದು ಮೂವಿಯ ಪ್ರಮುಖವಾಗಿ ಫ್ರೆಂಡ್ಸ್ ಒಂದು ಕಬಡ್ಡಿ ವಿಷಯಕ್ಕೆ ಸಂಬಂಧಪಟ್ಟಂತ ಮೂವಿ. ಆ್ಯಕ್ಚುಲಿ ನಮ್ಮ ಕತೆ ನಾಯಕನಿಗೆ ತುಂಬ ಅಂದರೆ ತುಂಬ ಇಷ್ಟ ಇರುವಂಥ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಅದೇ ಕಬಡ್ಡಿ. ಇವನು ಓದೋದಕ್ಕಿಂತ ಹೆಚ್ಚಾಗಿ ಕಬಡ್ಡಿಯಲ್ಲೇ ಇವನ ಲೈಫ್ ಪೂರ್ತಿಯನ್ನೇ ಸ್ಪಾಯ್ಲ್ ಮಾಡ್ಕೊತಾನೆ ಅಂತಲೂ ಸಹ ಹೇಳ್ಬೋದು. ಇದರಿಂದ ಯಾವ ಥರ ಎದ್ದೇಳ್ತಾನೆ ಮತ್ತು ಯಾವ ಥರ ಸಕ್ಸಸ್ನ ಕಾಣ್ತಾನೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಸ್ ಫ್ರೆಂಡ್ಸ್, ಆ್ಯಕ್ಚುಲಿ ಎರಡು ಊರಿದೆ. ಈ ಒಂದು ಊರಲ್ಲಿ ಒಂದು ದೊಡ್ಡ ದೊಡ್ಡ ಕಬಡ್ಡಿ ಟೀಮ್ಗಳು ಇರ್ತವೆ. ಆದರೆ ಆ ಒಂದು ಊರಲ್ಲಿ ಕಂಡ್ರೆ ಈ ಒಂದು ಊರಿಗೆ ಆಗದವರಿಲ್ಲ, ಈ ಒಂದು ಊರನ್ನು ಕಂಡ್ರೆ ಆ ಒಂದು ಊರಿಗೆ ಆಗ್ತಾ ಇರೋದಿಲ್ಲ. ಅದರಲ್ಲೂ ಸಹ ಕಬಡ್ಡಿ ಟೀಮಲ್ಲಿ ಒಬ್ಬ ನಾಯಕನಿರ್ತಾನೆ. ಅವನಿಗೂ ನಮ್ಮ ಕಥೆಯ ನಾಯಕನ ಅವರ ಅಪ್ಪನಿಗೂ ಸಹ ಒಂದು ಸ್ವಲ್ಪನೂ ಸಹ ಆಗ್ತಾ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇವನ್ನ ಕಬಡ್ಡಿ ಟೀಮ್ಗೆ ಸೇರಿಸ್ಕೊತಾ ಇರೋದಿಲ್ಲ. ಇವನಿಗೆ ತುಂಬಾ ಇಷ್ಟ ಇರೋದ್ರಿಂದ ಒಂದು ಸ್ಕೂಲಲ್ಲಿ ಒಬ್ಬರು ಪಿ ಟಿ ಮಾಸ್ಟ್ರು ಅವನಿಗೆ ಪರಿಚಯ ಆಗ್ತಾರೆ. ಈ ಒಂದು ಪಿ ಟಿ ಮಾಸ್ಟ್ರಿಂದನೇ ಇವನು ತುಂಬಾ ದೊಡ್ಡ ಮಟ್ಟದಕ್ಕೆ ಬೆಳಿತಾನೆ. ಯಾವ ಥರ ಬೆಳಿತಾನೆ ಅಂತ ಹೇಳಿದ್ರೆ ಎರಡು ರಾಜಕೀಯನೂ ಸಹ ಇರ್ತವೆ. ಈ ಒಂದು ರಾಜಕೀಯದಿಂದ ಇವನ ಒಂದು ಲೈಫ್ಗೆ ತುಂಬಾನೇ ಅಡೆತಡೆ ಉಂಟಾಗ್ತಾ ಇರುತ್ತೆ. ಅದರಿಂದನೇ ಈ ಒಂದು ಊರಲ್ಲಿ ತುಂಬಾನೇ ಕೊಲೆ ಸುಲಿಗೆಗಳು ನಡೀತಾ ಇರ್ತವೆ. ಇದರಿಂದ ನಮ್ಮ ಕಥೆಯ ನಾಯಕನ ಅಪ್ಪ ನಿನಗೆ ಈ ಒಂದು ಕಬಡ್ಡಿ ಬೇಡ, ನಿನ್ನ ಇದರಿಂದನೇ ಲೈಫ್ ಸ್ಪಾಯ್ಲ್ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಎಲ್ಲ ಮುಂದೆ ಏನಾಯಿತು, ನಮ್ಮ ಕಥೆಯ ನಾಯಕ ಇಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಂಡು ಯಾವ ಥರ ಮುಂದೆ ನುಗ್ತಾನೆ ಮತ್ತು ಯಾವ ಥರ ಒಂದು ಸಕ್ಸಸ್ನ ಕಾಣ್ತಾನೆ, ಕೊನೆಗೆ ಎಲ್ಲಿಗೆ ಹೋಗಿ ಮುಡ್ತಾನೆ ಅನ್ನೋದನ್ನ ನೀವು ಈ ಒಂದು ಮೂವಿ ಮುಖಾಂತರ ನೋಡ್ಬೋದಾಗಿತ್ತು ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಾಯಕನಾಗಿ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿರುವಂಥ ಮೂವಿ ಅಂತಲೇ ಹೇಳ್ಬೋದು ಧ್ರುವರ್ ಅವರು. ಮತ್ತು ಈ ಒಂದು ಮೂವಿಯಲ್ಲಿ ನಮಗೆ ಒಂದು ಲೈಫ್ಸಲ್ಲಿ ಯಾವ ಥರ ಒಂದು ಅಚೀವ್ಮೆಂಟ ಮಾಡಬೇಕು ಮತ್ತು ಅದರಿಂದ ನಾವು ಏನೇನೆಲ್ಲ ಕಲ್ತ್ಕೋಬೇಕು ಮತ್ತು ಇನ್ಸ್ಪಿರೇಷನ್ನ ಯಾವ ಥರ ತಗೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಈ ಒಂದು ಮೂವಿ ತುಂಬಾ ಒಂದು ಒಳ್ಳೆ ಬಜೆಟನ್ನು ಸಹ ಕಲೆಕ್ಟನ್ನು ಮಾಡಿತ್ತು. ಅದರಿಂದನೇ ಸಹ ಒಂದು ಬಾಕ್ಸ್ ಆಫೀಸು ಸಹ ಒಳ್ಳೆ ಕಲೆಕ್ಷನನ್ನೇ ಪಡೆದುಕೊಂಡಿದೆ. ಇತ್ತೀಚೆಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸಹ ಈ ಒಂದು ಮೂವಿಯನ್ನು ನಾವು ನೋಡಬಹುದಾಗಿದೆ. ಎಸ್ ಫ್ರೆಂಡ್ಸ್, ನೀವೇನಾದರೂ ನೋಡಿಲ್ಲ ಅಂದರೆ ತುಂಬ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇರೋದ್ರಿಂದ ಒಂದ್ಸಲಿ ಚೆಕ್ ಮಾಡಿ ನೋಡಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮತ್ತು ಒಂದು ಒಳ್ಳೆ ಇನ್ಸ್ಪೈರ್ ಮೂವಿ ಅಂತೂ ಖಂಡಿತ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು. ಸ್ಪೋರ್ಟ್ಸ್ ಪ್ಲೇಯರಿಗಂತೂ ತುಂಬಾ ಒಂಥರ ಒಳ್ಳೆ ಇನ್ಸ್ಪೈರ್ ಬರುವಂಥ ಮೂವಿ. ಅದರಿಂದ ಖಂಡಿತ ಒಂದ್ಸಲಿ ಚೆಕ್ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೇನೆ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇಷ್ಟು ದಿನಗಳಿಂದ ವಿಡಿಯೋ ಮಾಡದೇ ಇರೋದಕ್ಕೆ ಕ್ಷಮಿಸಿ. ಇನ್ನು ಮುಂದೆ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋವನ್ನು ಕೊಡ್ತೀನಿ ಅಂತಲೇ ಹೇಳ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.